Okay, today's topic is degrees of freedom. Degrees of freedom refers to the maximum number of logically independent values. ಅಂದರೆ ಡಿಗ್ರೀಸ್ ಆಫ್ ಫ್ರೀಡಮ್ ಅಂದರೆ ಏನು ಅಂತ ಫಸ್ಟ್ ನೋಡೋಣ. ಡಿಗ್ರೀಸ್ ಆಫ್ ಫ್ರೀಡಮ್ ಅದನ್ನು ರೆಫರ್ ಮಾಡುತ್ತೆ. ಯಾವ ಡಿಗ್ರೀಸ್ ಆಫ್ ಫ್ರೀಡಮ್ ಒಂದು ರೆಫರ್ ಮಾಡುತ್ತೆ ಟು ದಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಲಾಜಿಕಲ್. ಮ್ಯಾಕ್ಸಿಮಮ್ ನಂಬರ್ ಅಂದರೆ ಜಾಸ್ತಿ ನಂಬರ್ ಅಷ್ಟು ಲಾಜಿಕಲ್ ಇಂಡಿಪೆಂಡೆಂಟ್ ವ್ಯಾಲ್ಯೂ ಅನ್ನ ಇದು ಲಾಜಿಕಲ್ ಇಂಡಿಪೆಂಡೆಂಟ್ ವ್ಯಾಲ್ಯೂ ಅನ್ನ ಇದು ರೆಫರ್ ಮಾಡುತ್ತೆ. ಓಕೆ, ರೆಫರ್ ಈಸ್ ಕಾಲ್ಡ್ ಆಸ್ ಎ ಡಿಗ್ರೀಸ್ ಆಫ್ ಫ್ರೀಡಮ್. ಅದನ್ನು ನಾವು ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಕರಿತೀವಿ. ಇಟ್ ಈಸ್ ಎ ಎಕ್ಸಾಂಪಲ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್. ಡಿಗ್ರೀಸ್ ಆಫ್ ಫ್ರೀಡಮ್ಗೆ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀವಿ. ಅದನ್ನು ಫಸ್ಟ್ ನೋಡೋಣ. ಎಕ್ಸಾಂಪಲ್, ಫಸ್ಟ್ ಒನ್ ಎಕ್ಸಾಂಪಲ್, ವೆನ್ ಎ ಸಿಂಗಲ್ ಪಾರ್ಟಿಕಲ್ ಮೂವಿಂಗ್ ಇನ್ ಎ ಸ್ಪೇಸ್. ಒಂದೇ ಒಂದು ಪಾರ್ಟಿಕಲ್ ಮೂವಿಂಗ್ ಇನ್ ಎ ಸ್ಪೇಸ್, ಒಂದು ಸ್ಪೇಸ್ ಅಲ್ಲಿ ಮೂವ್ ಆಗ್ತಾ ಇದೆ. ಇಟ್ ಹ್ಯಾಸ್ ಎ 3 ಡಿಗ್ರೀಸ್ ಆಫ್ ಫ್ರೀಡಮ್. ಅದು 3 ಡಿಗ್ರೀಸ್ ಆಫ್ ಫ್ರೀಡಮ್ ಅನ್ನ ಹೊಂದಿರುತ್ತೆ. ಇಟ್ ಹ್ಯಾಸ್ ಎ 3 ಡಿಗ್ರೀಸ್ ಆಫ್ ಫ್ರೀಡಮ್. ದ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ವೆನ್ ಎ ಸಿಂಗಲ್ ಪಾರ್ಟಿಕಲ್ ಮೂವಿಂಗ್ ಇನ್ ಎ ಪ್ಲೇನ್. ಒಂದು ಪ್ಲೇನ್ ಅಲ್ಲಿ ಸಿಂಗಲ್ ಪಾರ್ಟಿಕಲ್ ಮೂವ್ ಆಗ್ತದೆ. ಇಟ್ ಹ್ಯಾಸ್ 2 ಡಿಗ್ರೀಸ್ ಆಫ್ ಫ್ರೀಡಮ್. ಒಂದು ಸಿಂಗಲ್ ಪಾರ್ಟಿಕಲ್, ಇಟ್ ಮೀನ್ಸ್ ಇಲ್ಲಿಂದ ಒಂದು ಇಲ್ಲಿಗೆ ಮೂವ್ ಆಗ್ತಾ ಇದೆ. ಓಕೆ, ಇಟ್ ಈಸ್ ಎ ಪ್ಲೇನ್. ಈ ಪ್ಲೇನ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂದ್ರೆ ಇಟ್ ಈಸ್ ಎ 2 ಡಿಗ್ರೀಸ್ ಆಫ್ ಫ್ರೀಡಮ್. ಇದು 2 ಡಿಗ್ರೀಸ್ ಆಫ್ ಫ್ರೀಡಮ್ ಆಗಿರುತ್ತೆ. ಓಕೆ, ಅದೇ ನಾವು ಸಿಂಗಲ್ ಪಾರ್ಟಿಕಲ್ ಮೂವಿಂಗ್ ಇನ್ ಎ ಸ್ಪೇಸ್ ಅಂದ್ರೆ ಇಟ್ ಈಸ್ ಎ 3 ಡಿಗ್ರೀಸ್ ಆಫ್ ಫ್ರೀಡಮ್. ಓಕೆ, ಇಟ್ ಈಸ್ ಎ 3 ಡಿಗ್ರೀಸ್ ಆಫ್ ಫ್ರೀಡಮ್, 3 ಡಿಗ್ರೀಸ್ ಆಫ್ ಫ್ರೀಡಮ್ ಆಗಿರುತ್ತೆ ಅಂತ. ಓಕೆ, ದೆನ್ ನೆಕ್ಸ್ಟ್, ವೆನ್ ಎ ಸಿಂಗಲ್ ಪಾರ್ಟಿಕಲ್, ಸೆಕೆಂಡ್ ಒಂದು ಆಯಿತು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಾಗಿರುತ್ತೆ ಅಂದರೆ 2 ಡಿಗ್ರೀಸ್ ಆಫ್ ಫ್ರೀಡಮ್ಗೆ ಎಕ್ಸಾಂಪಲ್ ಏನಾಗಿರುತ್ತೆ ಅಂದರೆ ಕ್ಯಾರಮ್ಮು, ಚೆಸ್. ಕ್ಯಾರಮ್ ಹಿಂಗೆ ಹೊಡಿತೀವಿ, ಅಲ್ಲೋಗಿ ವಾಪಸ್ ಬರುತ್ತೆ. ಇಟ್ ಈಸ್ ಎ 2 ಡೈಮೆನ್ಷನ್. ಆ್ಯಂಡ್ ಚೆಸ್ಸು ಮುಂದೆ ಇಡ್ತೀವಿ ಮತ್ತೆ ಹಿಂದಕ್ಕೆ ಬರಲ್ಲ. ಇಟ್ ಈಸ್ ಎ ಚೆಸ್. ಓಕೆ, 2 ಡೈಮೆನ್ಷನ್. ದೆನ್ ನೆಕ್ಸ್ಟ್ ಅದಕ್ಕೆ ಎಕ್ಸಾಂಪಲ್ ನೋಡೋಣ. 2 ಡೈಮೆನ್ಷನ್ಗೆ ಎಫ್ ಈಸ್ ಈಕ್ವಲ್ ಟು 3n - k. ಇಟ್ ಈಸ್ ಎ ಡಿಗ್ರೀಸ್ ಆಫ್ ಫ್ರೀಡಮ್. n ವ್ಯಾಲ್ಯೂ 1 ಹಾಕೊಂಡಾಗ k ವ್ಯಾಲ್ಯೂ 2 ಹಾಕೊಂಡಾಗ ಎಫ್ ಈಸ್ ಈಕ್ವಲ್ ಟು 1 ಬರುತ್ತೆ. ಇಟ್ ಈಸ್ ಎ ಸೆಕೆಂಡ್ ಎಕ್ಸಾಂಪಲ್. ದ ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್, ಮೋಷನ್ಸ್ ಆಫ್ ಎ ಸಿಂಪಲ್ ಪೆಂಡ್ಯುಲಮ್. ಒಂದು ಸಿಂಪಲ್ ಪೆಂಡ್ಯುಲಮ್, ಇದು ಒಂದು ಸಬ್ಸ್ಟ್ಯಾಂಡ್ ಮಾಡಿದ್ದೀವಿ. ಈ ಸಬ್ಸ್ಟ್ಯಾನ್ಸ್ಗೆ ನಾವು ಸಿಂಪಲ್ ಪೆಂಡ್ಯುಲಮ್ ಅನ್ನ ಹಾಕಿದೀವಿ, ಒಂದೇ ಒಂದು. ಅದು ಇಲ್ಲಿಂದ ಇಲ್ಲಿಗೆ ಟಚ್ ಕೊಟ್ರೆ ಇಲ್ಲಿಂದ ಹಿಂಗೆ ಹೋಗಿ ಹಿಂಗೆ ಬರುತ್ತೆ. ಇಟ್ ಈಸ್ ಎ ಮೋಷನ್. ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಮೂವ್ ಆಗುತ್ತೆ. ಇಟ್ ಈಸ್ ಎ ಮೋಷನ್. ದೆನ್ ಎಕ್ಸ್ ಈಸ್ ಈಕ್ವಲ್ ಟು 1. ಇದು ಎಕ್ಸ್ ಆಕ್ಸಿಸ್ ಈಸ್ ಈಕ್ವಲ್ ಟು 1, ಝೆಡ್ ಆಕ್ಸಿಸ್ ಈಸ್ ಈಕ್ವಲ್ ಟು 1, ವೈ ಆಕ್ಸಿಸ್ ಈಸ್ ಈಕ್ವಲ್ ಟು 0. ಬಿಕಾಸ್ ಆಫ್ ವೈ ಆಕ್ಸಿಸ್ ಈಸ್ ಎ ಕಾನ್ಸ್ಟೆಂಟ್, ಸೊ y is equal to 0 ತಗೊಂಡಿದ್ದೀವಿ. ದೆನ್ ನೆಕ್ಸ್ಟ್ n is equal to 2 ಕೊಡೋಣ. n is equal to 2 and k is equal to 1. n is equal to 2 ಬಿಕಾಸ್ ಆಫ್ ಎರಡು ಕಡೆ ಇದು ಮೂವ್ ಆಗ್ತಿದೆ. ಒಂದೇ ಕಡೆ ನಾವು ಸಬ್ಸ್ಟ್ಯಾಂಡ್ ಮಾಡಿರೋದು, ಅದು ಹಿಂಗೆ ಟಚ್ ಕೊಟ್ಟಾಗ ಇಲ್ಲೊಂದು ಎರಡು ತಗೊಂಡು, ಅದಕ್ಕೆ n is equal to 2. k is equal to 1 ಬಿಕಾಸ್ ಆಫ್ 1 ಸಬ್ಸ್ಟ್ಯಾಂಡ್ ಮಾಡಿರೋದು, ಅದಕ್ಕೆ 1. ದೆನ್ f is equal to 3. ಫಾರ್ಮುಲಾ ನೋಡೋಣ. f is equal to 3n - k ಅಂತ ಫಾರ್ಮುಲಾ. ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋಣ. ನಾವು n is equal to 2, k is equal to 1. ದ ನೆಕ್ಸ್ಟ್ 3 2s 6. ನಮ್ಗೆಲ್ಲರಿಗೂ ಗೊತ್ತಿದೆ 3 2s 6 - 1, 6 - 1. 6 ಅಲ್ಲಿ 1 ಹೋದ್ರೆ 5. ಅದಕ್ಕೆ f is equal to 5. f is equal to 5. ಇಟ್ ಈಸ್ ಎ ಎಕ್ಸಾಂಪಲ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್. ಓಕೆ, ನಾವು ನೋಡಿದ್ವಿ ಡಿಗ್ರೀಸ್ ಆಫ್ ಫ್ರೀಡಮ್ ಅನ್ನ ನಾವು ಎಕ್ಸ್ಪ್ಲೈನ್ ಮಾಡೋದು ನೋಡಿದ್ವಿ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮೈ ಸಿಂಧು ಆಚಾರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ಬೇಕಿದೆ. ಹೀಗೆ ನನ್ನ ಸಪೋರ್ಟ್ ಮಾಡಿ. ನಾನು ಕೂಡ ಒಳ್ಳೊಳ್ಳೆ ಚೆನ್ನಾಗಿರೋ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೀವು ಕೇಳಿ, ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಬರುತ್ತೆ.